ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸ್ವಾಗತ. ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿಸುವುದು ಬಹಳ ಶುಭ ಅಂತ ಇದು ನಮ್ಮ ಸಂಸ್ಕೃತಿಯಲ್ಲಿ ತುಂಬ ವರ್ಷಗಳಿಂದ ಪರಂಪರಾಗತವಾಗಿ ಬಂದಿದೆ. ಜನರ ಒಂದು ಭಾವನೆ ಇದೆ, ಸದ್ಭಾವನೆ. ಇದು ನಮ್ಮ ಸಂಸ್ಕೃತಿಯ ಒಂದು ನಿಮಗೆ ಗೊತ್ತು, ನಮ್ಮ ಹಿಂದೂ ಧರ್ಮದ ಒಂದು ಸಂಸ್ಕೃತಿಯಲ್ಲಿ ಬಂಗಾರವನ್ನು ಲಕ್ಷ್ಮಿಗೆ ಹೋಲಿಸಲಾಗಿದೆ. ಬಂಗಾರವನ್ನು ಖರೀದಿಸುವುದರಿಂದ ಮನೆಯಲ್ಲಿ ಲಕ್ಷ್ಮಿ ಸಮೃದ್ಧಿ ನೆಲೆಸಿರುತ್ತಾಳೆ, ಸಮೃದ್ಧಿ ಹೆಚ್ಚಾಗುತ್ತೆ, ಲಕ್ಷ್ಮಿ ನೆಲೆಸಿರ್ತಾಳೆ ಮನೆಯಲ್ಲಿ ಅಂತ ಒಂದು ಭಾವನೆಯಿಂದಾಗಿ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿಸುತ್ತಾರೆ. ಯಾಕಂದರೆ ಅಕ್ಷಯ ತೃತೀಯ ದಿನ ಬಂಗಾರವನ್ನು ಖರೀದಿಸುವುದರಿಂದ, ಯಾವುದೇ ಒಂದು ಒಳ್ಳೆಯ ವಸ್ತುವನ್ನು ಖರೀದಿಸುವುದರಿಂದ ಅದು ಇನ್ನೂ ಹೆಚ್ಚು ಸಮೃದ್ಧಿಯಾಗುತ್ತೆ ಅನ್ನೋದು ನಮ್ಮ ಒಂದು ಭಾವನೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದೇ ಇದೆ, ಅಕ್ಷಯ ತೃತೀಯ ಅಂದರೆ ಅಕ್ಷಯ ಅನ್ನುವ ಅರ್ಥವೇ ಅಷ್ಟು, ಎಂದು ಮುಗಿಯದ ಸಮೃದ್ಧಿ ಅಂತ ಅರ್ಥ. ಅದಕ್ಕೋಸ್ಕರ ಜನ ಇವತ್ತಿನ ದಿನ ಎಂದು ಮುಗಿಯದ ಸಮೃದ್ಧಿ ತಮಗೆ ಯಾವಾಗಲೂ ಶಾಶ್ವತವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ದಿನ ಹೆಚ್ಚಾಗಿ ಬಂಗಾರವನ್ನು ಖರೀದಿಸುತ್ತಾರೆ, ಬೆಳ್ಳಿಯನ್ನು ಖರೀದಿಸುತ್ತಾರೆ. ಇನ್ನು ಕೆಲವು ಜನ ತಾಮ್ರ ಹಿತ್ತಾಳೆಯನ್ನು ಕೂಡ ಖರೀದಿಸ್ಬೋದು. ಇವೆಲ್ಲದಕ್ಕೂ ಭಾಳ ಶುಭವಾಗಿದೆ. ಇಷ್ಟೇ ಅಲ್ಲದೆ ಅಕ್ಷಯ ತೃತೀಯ ದಿನ ಕೆಲವು ಜನ ಹೊಸ ಮನೆಯನ್ನು ಖರೀದಿಸ್ತಾರೆ, ವಾಹನವನ್ನು ಖರೀದಿಸ್ತಾರೆ, ಇಲ್ಲ ಪ್ಲಾಟ್ಗಳನ್ನು ಖರೀದಿಸ್ತಾರೆ. ಯಾವುದೇ ಒಂದು ಹೊಸ ಅಂಗಡಿ ವ್ಯಾಪಾರ ಏನೇ ಮಾಡಬೇಕಂದ್ರೂ ಅಕ್ಷಯ ತೃತೀಯ ದಿನ ಒಳ್ಳೆಯ ಒಂದು ಮುಹೂರ್ತ ಇರೋದ್ರಿಂದ, ಒಳ್ಳೆಯ ದಿವಸ ಆಗಿದೆ ಅವತ್ತಿನ ದಿವಸನೇ ಸ್ಟಾರ್ಟ್ ಮಾಡ್ತಾರೆ. ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸುವುದು ಒಳ್ಳೆಯದೇ ನಿಜ. ಮನೆಯಲ್ಲಿ ಲಕ್ಷ್ಮಿ ಬರ್ತಾಳೆ, ಸಮೃದ್ಧಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಬಂಗಾರ ಖರೀದಿಸುತ್ತಾ ಬಂದಿದ್ದೀವಿ. ಆದರೆ ಈ ವರ್ಷ ಬಂಗಾರದ ಬೆಲೆ 1,50,000 ಗಡಿ ದಾಟಿದೆ. ನಿಮಗೆಲ್ಲ ಗೊತ್ತು. ಇಷ್ಟು ಕಾಸ್ಟ್ಲಿ ಆದ ಈ ಬಂಗಾರದ ಬೆಲೆ ಪ್ರತಿಯೊಬ್ಬರು ಖರೀದಿಸೋಕ್ಕಾಗತ್ತಾ? ಇವತ್ತಿನ ದಿನ ನಾವು ಕೇವಲ 1 ಗ್ರಾಮ್ ಬಂಗಾರವನ್ನು ಖರೀದಿಸಬೇಕಂದ್ರೂ 15,000ದಿಂದ 16,000 ಅಷ್ಟು ರೂಪಾಯಿಯನ್ನು ಖರ್ಚು ಮಾಡಬೇಕು. ಮತ್ತು ಬಂಗಾರ ಖರೀದಿ ಮಾಡುವಾಗ ಅಲ್ಲಿ ನಾವು ಮೇಕಿಂಗ್ ಚಾರ್ಜನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಚಾರ್ಜಸ್ ಕೊಡಬೇಕು, ಮೇಕಿಂಗ್ ಚಾರ್ಜಸ್ಸು. ಇದು ಭಾಳ ಜನರಿಗೆ ಗೊತ್ತಿರುತ್ತೆ, ಆದರೆ ಎಷ್ಟು ಅಂತ ಗೊತ್ತಿರಲ್ಲ. ಅದು ಅವರವರ ಬಂಗಾರ ಅಂಗಡಿ ಮೇಲೆ ಡಿಪೆಂಡು. ಇನ್ನು 3% GST ಅನ್ನು ಕೂಡ ಕೊಡಬೇಕು. ಟೋಟಲು 15,000ರಿಂದ 16,000 ರೂಪಾಯಿ 1 ಗ್ರಾಮ್ ಬಂಗಾರದ ಬೆಲೆ. ಆದರೆ ಮೇಕಿಂಗ್ ಚಾರ್ಜ್ ಮತ್ತು GST ಎರಡೂ ಸೇರಿ ಅದು ಮತ್ತೆ 1,000 ಇಲ್ಲ 1,500 ಅಷ್ಟು ರೇಟು ಹೆಚ್ಚಿಗಾಗುತ್ತೆ. ಅಂದರೆ 16,000 ಇದ್ದರೆ 17 ಆಗ್ಬೋದು, 17 ಇದ್ದರೆ 18 ಆಗ್ಬೋದು. ಇನ್ನೂ 1,000 ನೀವು ಹೆಚ್ಚಿಗೆ ದುಡ್ಡು ಕೊಡಬೇಕಾಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಇಷ್ಟೊಂದು ಖರ್ಚು ಮಾಡಿ 1 ಗ್ರಾಮ್ ಗೋಲ್ಡನ್ನು ಕೂಡ ಇವತ್ತು ತೊಗೊಳ್ಳೋಕ್ಕೆ ಆಗದೇ ಇರೋ ಪರಿಸ್ಥಿತಿಗೆ ಇವತ್ತು ಬಂಗಾರದ ಬೆಲೆ ಏರಿಬಿಟ್ಟಿದೆ. ಅದಕ್ಕೋಸ್ಕರ ಇಂದು ಬಂಗಾರದ ಬೆಲೆ 1,50,000 ಗಡಿ ದಾಟಿದ ಈ ಒಂದು ಶರವೇಗನ ಪ್ರತಿಯೊಬ್ಬರು ಹಿಡಿಯೋಕ್ಕಾಗ್ತಾಯಿಲ್ಲ. ಹೀಗಾದರೆ ಹೆಂಗೆ ಬಂಗಾರ ಖರೀದಿಸಬೇಕು ಪ್ರತಿಯೊಬ್ಬರು? ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬಾ ಇದು ಒಂದು ಭಾರವಾಗ್ತಾಯಿದೆ ಬಂಗಾರದ ದರ. ಹೀಗಾಗಿ ನಾನು ಒಂದು ಸುಲಭವಾದ ಒಂದು ಉಪಾಯವನ್ನು ಇವತ್ತು ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೇನೆ. ಇದರಿಂದ ನಿಮಗೆ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸಬೇಕು ಅನ್ನುವ ಒಂದು ನಿಯಮ, ನಮ್ಮ ಸಂಸ್ಕೃತಿ ಭಾವನೆ ಏನು ಐತಲ್ಲ ಅದು ಕೂಡ ಪೂರ್ತಿಯಾಗುತ್ತೆ. ಮತ್ತು ನಿಮ್ಮ ಜೇಬಿಗೆ ಭಾಳ ಭಾರನೂ ಬೀಳಲ್ಲ, ನಿಮಗೆ ಹೊಜ್ಜೆನೂ ಆಗಲ್ಲ ಅಂಥ ಒಂದು ಡಿಜಿಟಲ್ ಗೋಲ್ಡಿನ ಬಗ್ಗೆ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸಂಪೂರ್ಣ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಡಿಜಿಟಲ್ ಗೋಲ್ಡನ್ನು ಖರೀದಿಸುವ ಮುಖಾಂತರ ಪ್ರತಿಯೊಬ್ಬರಿಗೂ ಏನು ಆಸೆ ಇರುತ್ತಲ್ಲ, ಬಂಗಾರ ಖರೀದಿಸಬೇಕು ಅನ್ನೋ ಆಸೆಯನ್ನು ಈ ಡಿಜಿಟಲ್ ಗೋಲ್ಡ್ ಮುಖಾಂತರ ನೀವು ಈ ವರ್ಷ ಪೂರ್ತಿ ಮಾಡಿಕೊಳ್ಬೋದು. ಈ ಡಿಜಿಟಲ್ ಗೋಲ್ಡನ್ನು ಖರೀದಿಸುವುದಕ್ಕೆ ಹೆಚ್ಚು ಅಮೌಂಟ್ ಏನು ಬೇಕಾಗಿಲ್ಲ. ಕೇವಲ ನಿಮ್ಮ ಹತ್ರ 100 ರೂಪಾಯಿಂದ 500 ಅಥವಾ 1,000 ರೂಪಾಯಿ ನಿಮ್ಮ ಬಜೆಟ್ ಆಗಿದ್ದರೆ ಕೂಡ ನೀವು ಅಷ್ಟನ್ನೇ ಇನ್ವೆಸ್ಟ್ ಮಾಡಿ, ನೀವು 100 ರೂಪಾಯಿದಲ್ಲಾದರೂ ತೊಗೊಳ್ಳಿ, 500 ರೂಪಾಯಿ ಆದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ 1,000 ರೂಪಾಯಿ ಆದರೂ ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ಇಲ್ಲಿ ಬಂಗಾರವನ್ನು ಖರೀದಿಸ್ಬೋದು. ಇಲ್ಲಿ ಇನ್ವೆಸ್ಟ್ ಮಾಡಿದ ಬಂಗಾರ 24 ಕ್ಯಾರೆಟು ಶುದ್ಧ ಬಂಗಾರ ಆಗಿರುತ್ತೆ. ನಾವು ಏನು
ಶಾಪಿಗೆ ಹೋಗಿ ತೊಗೊಳ್ತೀವಲ್ಲ ಫಿಸಿಕಲ್ ಆಗಿ ಅಷ್ಟೇ ಶುದ್ಧವಾಗಿ ಇರುತ್ತೆ. ಯಾರ್ದು ಬಜೆಟು ಕಡಿಮೆ ಇರುತ್ತೋ ಅವರು ಇನ್ನು ಚಿಂತಿಸೋ ಅವಶ್ಯಕತೆ ಇಲ್ಲ. ಹೇಗಪ್ಪ ಮಾಡೋದು, ಈ ವರ್ಷ ನಾವು ಬಂಗಾರ ಖರೀದಿಸೋಕ್ಕಾಗಲ್ಲ ಅಂತ ನೀವೇನು ಚಿಂತೆ ಮಾಡಿ ಕೂರಬೇಕು ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ, ಕಡಿಮೆ ಅಂದರೂ ₹100 ಇದ್ದರೂ ಪರವಾಗಿಲ್ಲ, ಆ ₹100 ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಬಂಗಾರವನ್ನು ಖರೀದಿಸಿ. ನಾವಿನ್ನು ಪ್ರತಿ ವರ್ಷ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸುವ ಒಂದು ಸಂಸ್ಕೃತಿ ಏನು ನಮ್ಮ ದೇಶದಲ್ಲಿ ಐತಲ್ಲ, ಇದು ಪರಂಪರೆಯಾಗಿ ಬರ್ತಾ ಇದೆ ವರ್ಷದಿಂದ ವರ್ಷ. ಆ ಪರಂಪರೆಯನ್ನು, ಆ ಸಂಸ್ಕೃತಿಯನ್ನು ನೀವು ಈ ವರ್ಷ ಕೂಡ ₹100 ಬಂಗಾರವನ್ನು ಖರೀದಿಸಿ ಉಳಿಸ್ಕೊಂಡು ಹೋಗ್ಬೋದು, ಮುಂದುವರಿಸ್ಕೊಂಡು ಹೋಗ್ಬೋದು. ಈಗ ನೀವೆಲ್ಲ ಯೋಚಿಸ್ತಾ ಇರ್ಬೋದು, ಈ ಡಿಜಿಟಲ್ ಗೋಲ್ಡ್ ಅಂದರೆ ಏನು ಅಂತ. ಈ ಡಿಜಿಟಲ್ ಗೋಲ್ಡ್ ಎಲ್ಲಿ ಸಿಗುತ್ತೆ, ಯಾವ ಮಾರ್ಕೆಟಲ್ಲಿ ಸಿಗುತ್ತೆ, ಇದನ್ನು ಹೆಂಗೆ ತೊಗೋಬೇಕು ಅಂತ ನೀವು ಯೋಚಿಸ್ತಾ ಇರಬೇಕು ಅಂತ ಅನಿಸುತ್ತೆ. ಈ ಡಿಜಿಟಲ್ ಗೋಲ್ಡ್ ನಾವು ಕೇವಲ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು. ಸ್ಮಾರ್ಟ್ ಫೋನಲ್ಲಿ ನೀವೇನಾದರೂ ಮುಂಚೆ ಫೋನ್ಪೇ, ಗೂಗಲ್ ಪೇ ಅಂತ ಆ್ಯಪನ್ನು ನೀವು ಉಪಯೋಗಿಸಿದ್ರಾ, ಅದನ್ನು ಬಳಸೋ ವಿಧಾನ ಈಗಂತೂ ನಿಮಗೆ ಗೊತ್ತಾ. ಅದೇ ಆ್ಯಪ್ನಲ್ಲಿ ನೀವು ಕೂಡ ಡಿಜಿಟಲ್ ಗೋಲ್ಡನ್ನು ಕೇವಲ ₹100 ಖರೀದಿಸಿ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಬೆಳ್ಕೊಂಡು ಬರ್ತಾ ಇದೆಯಲ್ಲ, ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿಸುವ ಒಂದು ಪರಂಪರೆ ಏನೈತಲ್ಲ, ಅದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೋದು. ನೀವು ಈ ಡಿಜಿಟಲ್ ಗೋಲ್ಡನ್ನು ನಿಮ್ಮ ಮೊಬೈಲಿನಲ್ಲೇ ನೀವು ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಖರೀದಿಸ್ಬೋದು. ನೀವು ಫಿಸಿಕಲ್ ಗೋಲ್ಡ್ ತೊಗೊಂಡ ಹಾಗೆ ಶಾಪಿಗೆ ಹೋಗಿ ನೀವು ಆಟೋದ ಈ ಬಿಸಿಲಿನಲ್ಲಿ ಆಟೋ ಹಿಡ್ಕೊಂಡು ಹೋಗಿ ಅಲ್ಲಿ 1 ತಾಸುಗಟ್ಟಲೆ ಕ್ಯೂ ನಿಂತು ಕಾದು ನೀವು ಟೈಮ್ ವೇಸ್ಟ್ ಮಾಡಿ ಬಂಗಾರವನ್ನು ಖರೀದಿಸ್ಕೊಂಡು ಬರಬೇಕಾದ ಅವಶ್ಯಕತೆ ಏನಿಲ್ಲ. ಕೇವಲ 5 ನಿಮಿಷದ ಒಳಗಡೆ ಆಗಿ ನೀವು ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ನಿಮ್ಮ ಎಷ್ಟು ಬಜೆಟ್ ಇದೆಯೋ, 100, 500, 1000 ಅಥವಾ ಅದಕ್ಕಿಂತ ಸ್ವಲ್ಪ ಇನ್ನೂ ಹೆಚ್ಚಿದ್ರೆ ಅಷ್ಟನ್ನೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯಲ್ಲೇ ಕುಂತು ನೀವು 24 ಕ್ಯಾರೆಟ್ ಗೋಲ್ಡನ್ನು ಖರೀದಿಸ್ಬೋದು. ಸ್ನೇಹಿತರೆ, ನನಗೆ ಗೊತ್ತು ನೀವು ಯೋಚಿಸ್ತಾ ಇರ್ಬೋದು, ಈ ಡಿಜಿಟಲ್ ಗೋಲ್ಡ್ ಸೇಫ್ ಆಗಿದೆನಾ, ಇದು ಯಾರಾದರೂ ಕಳು ಮಾಡಿದ್ರೆ ಹೇಗೆ ಅಂತ. ಆ ಥರ ಏನೂ ಆಗಲ್ಲ. ನಾವು ಮನೆಯಲ್ಲಿ ಹೇಗೆ ನಮ್ಮ ಲಾಕರಲ್ಲಿ ನಾವು ಬಂಗಾರನ ಇಡ್ತೀವೋ ಅದೇ ಥರ ಇಲ್ಲಿ ಕೂಡ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ಗೋಲ್ಡನ್ನು ಖರೀದಿಸ್ತೀವಲ್ಲ, ಆ ಗೋಲ್ಡ್ ಖರೀದಿ ಆದ ತಕ್ಷಣವೇ ಅಷ್ಟು ಬೆಲೆ ಬಾಳುವ ಗೋಲ್ಡನ್ನು ಅವರ ಸೇಫ್ ಲಾಕರ್ನಲ್ಲಿ ಇಡ್ತಾರೆ. ಅಲ್ಲಿ ಯಾವುದೇ ಕಳ್ಳ ಬಂದು ಆ ಗೋಲ್ಡನ್ನು, ನಿಮ್ಮ ಖರೀದಿ ಮಾಡಿದ ಗೋಲ್ಡನ್ನು ಯಾರೂ ಅಲ್ಲಿ ಕದಿಯೋಕ್ಕೆ ಸಾಧ್ಯವೇ ಇಲ್ಲ. ಅದು ಕೂಡ ನಮ್ಮ ಮನೆಯಲ್ಲೇ ಇಟ್ಟಷ್ಟು ಸೇಫಾಗಿ ಅಲ್ಲಿ ಇಟ್ಟಿರ್ತಾರೆ. ಇನ್ನು ಮತ್ತೊಂದು ವಿಶೇಷ ಅಂದರೆ, ನೀವು ಈ ಡಿಜಿಟಲ್ ಗೋಲ್ಡನ್ನು ವಾರದ 7 ದಿನಗಳಲ್ಲಿ, ಅದು ಸಂಡೇ ಆಗಿರಲಿ, ಯಾವುದೇ ಹಬ್ಬ ಹರಿದಿನಗಳ ಹಾಲಿಡೇ ಆಗಿರಲಿ, ಯಾವುದೇ ದಿನ ಬರಲಿ, ನಿಮಗೆ ಯಾವಾಗ ಅರ್ಧರಾತ್ರಿ ನೆನಪಾದರೂ, ನಿನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕನ್ಸಿದ್ರು, ನಿಮಗೆ ಯಾವಾಗ ಮನಸ್ಸಾಗುತ್ತೋ ಅಥವಾ ನಿಮ್ಮ ಹತ್ರ ಯಾವಾಗ ದುಡ್ಡು ಇರುತ್ತೋ 500, 1000, 100 ಎಷ್ಟು ಬೇಕಾದರೂ ಹಾಕಿ ಯಾವಾಗ ಮನಸ್ಸು ಬಂದಾಗ ಆವಾಗ ನೀವು ಈ ಡಿಜಿಟಲ್ ಗೋಲ್ಡನ್ನು ಖರೀದಿಸ್ಬೋದು. ಸಂಡೇ ಅಂತ ಹಾಲಿಡೇ ಇರಲ್ಲ, ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಹಾಲಿಡೇ ಇರಲ್ಲ. 24x7 ಇದು ಓಪನ್ ಇರುತ್ತೆ ಇಲ್ಲಿ. ಸ್ನೇಹಿತರೆ, ಒಂದು ವಿಷಯ ಇನ್ನೊಂದು ಹೇಳ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ. ಸರಿಯಾದ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ನಿಮಗಾಗಲಿ ನಿಮ್ಮ ಜೇಬಿಗಾಗಲಿ ಯಾವುದೇ ಹೊರೆ ಆಗಬಾರ್ದು. ನೆನಪಿರಲಿ ನಿಮಗೆ, ಬೇರೆಯವರಿಗೆ ತೋರಿಸ್ಬೇಕಂತನೋ ಅವ್ರ ಮುಂದೆ ಶೋ ಆಫ್ ಮಾಡೋಕ್ಕಂತನೋ ನೀವು ಬೇರೆಯವರು ಖರೀದಿಸ್ತಾರೆ ಬಂಗಾರ ಅಂತ ನೀವು ಸಾಲ ಸೂಲ ಮಾಡಿಬಿಟ್ಟು ಅವ್ರ ತೋರಿಕೆಗೆ ಸಿಕ್ಕಾಕಿಕೊಂಡು ನೀವು ಸಾಲ ಮಾಡಿ ಬಂಗಾರ ಖರೀದಿ ಮಾಡೋ ಬದಲು ನಿಮಗೆ ಎಷ್ಟಿದೆಯೋ ಅಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಡಿಜಿಟಲ್ ಗೋಲ್ಡನ್ನು ಖರೀದಿಸಿ. ಫಿಸಿಕಲ್ ಗೋಲ್ಡು ಖರೀದಿಸೋಕ್ಕೆ ಈಗ ಸದ್ಯ ಇರೋ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಾಧ್ಯ ಇಲ್ಲ. ದಯವಿಟ್ಟು ತಿಳುವಳಿಕೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿರಿ. ಫ್ರೆಂಡ್ಸ್, ನಿಮಗೆ ನನ್ನ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಪರಿವಾರ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದೆ ಇಂತಹ ಒಳ್ಳೆಯ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್, ಫೈನಾನ್ಸ್, ಇನ್ಶೂರೆನ್ಸ್
ವಿಷಯಗಳನ್ನು ತಿಳ್ಕೊಬೇಕಾಗಿತ್ತಂದರೆ ಮುಂದೆ ಇಂಥ ವಿಡಿಯೋಗಳನ್ನು ನೋಡಬೇಕಾ ಅಂತ ನಿಮಗೆ ಆಸೆ ಇದ್ದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೆನಪಿರಲಿ, ಕೀಪ್ ಲರ್ನಿಂಗ್, ಕೀಪ್ ಗ್ರೋವಿಂಗ್. ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.